ಕಂಬಳ ಯಾವುದೇ ಮೋಜು ಮಸ್ತಿಗೆ ನಡೆಯುವಂತ ಕ್ರೀಡೆ ಅಲ್ಲ. ಕಂಬಳ ಈ ರಾಜ್ಯದ ಗೌರವ ಘನತೆಯನ್ನು ಹೆಚ್ಚಿಸುವಂತ ಒಂದು ಸಾಹಸ ಕ್ರೀಡೆ. ಈ ಕ್ರೀಡೆಯನ್ನು ರಾಜ್ಯದ ಯಾವ ಮೂಲೆಯಲ್ಲಿ ಮಾಡಬಹುದು ಎಂಬ ಒಂದು ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಈಗಾಗಲೇ ಮಾಡಿದೆ. ಅದರೊಂದಿಗೆ ಕರ್ನಾಟಕ ಸರ್ಕಾರ ನಮ್ಮ ಕಂಬಳದ ಬಹಳ ದೊಡ್ಡ ಮನದಾಸೆಯಂತೆ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ರಾಜ್ಯ ಕ್ರೀಡೆಯಾಗಿ ಪುರಸ್ಕಾರ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ಈಗಾಗಲೇ ಅನುಷ್ಠಾನ ಮಾಡಿದೆ. ಕಂಬಳ ಯಾಕೆ ಮೈಸೂರಿನ ಕೆಲವೊಂದು ವ್ಯಕ್ತಿಗಳು ವಿರೋಧ ಮಾಡ್ತಾರೆ ಎಂಬುದು ನಮ್ಗೆ ಗೊತ್ತಿಲ್ಲ. ಮಹಾರಾಜರು, ನಮ್ಮ ಸಂಸದರು ಯದುವೀರ್ ಅವರು ಕೂಡ ಕಂಬಳದ ಬಗ್ಗೆ ಅವರು ಬಹಳಷ್ಟು ಅರಿತುಕೊಂಡಿದ್ದಾರೆ. ಅನೇಕ ಕಂಬಳಗಳಿಗೆ ಬಂದಿದ್ದಾರೆ. ನಮ್ಮ ಕಂಬಳ ಕೇವಲ ಸಾಂಪ್ರದಾಯಿಕ ಕಂಬಳಗಳು ಮಾತ್ರ ಈ ಜಿಲ್ಲೆಯಲ್ಲಿ ಅಥವಾ ಕಾಸರಗೋಡು, ಉಡುಪಿ, ಮಂಗಳೂರಲ್ಲಿ ನಡೆಯುವುದಲ್ಲ. ಇಲ್ಲಿ ಸಂಪ್ರದಾಯದೊಂದಿಗೆ ಆಧುನಿಕ ಸ್ಪರ್ಶ ನೀಡಿ ಅನೇಕ ಆಧುನಿಕ ಕಂಬಳಗಳು ನಡೀತಾ ಇದೆ. ಈ ಹಿಂದೆ ಸಾಂಪ್ರದಾಯಿಕ ಕಂಬಳ ನಡೀತಿರುವುದು ರಾಜ ಅರಸರ ಮನೆತನದ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದವರೇ ಸಾಕಾರ ಮಾಡಿ ನಮ್ಮ ಈ ಒಂದು ಬಾರ್ಕೂರು ಸಂಸ್ಥಾನದ ಮೂಲಕ ಅನೇಕ ಅರಮನೆಗಳ ಮೂಲಕ ಒಂಟಿಕೆರೆಯಲ್ಲಿ ನಡೆಯುವುದಂತದ್ದು ಸಾಂಪ್ರದಾಯಿಕ ಕಂಬಳ ಆಗಿತ್ತು. ಆ ಮನೆತನದ ಕಂಬಳಗಳು ಕೂಡ ಈಗ ನಾವು ದೈವಾರದೊಂದಿಗೆ ಮಾಡ್ತಾ ಇದ್ದೇವೆ. ಇದು ಕಂಬಳಕ್ಕೆ ಆಧುನಿಕ ಸ್ಪರ್ಶ ಆಗಿದೆ. ಈ ಕಂಬಳ ಅಂತಾರಾಷ್ಟ್ರೀಯ ದಾಖಲೆಯನ್ನು, ಕ್ರೀಡಾ ದಾಖಲೆಯನ್ನು ಮುರಿದಂತ ಒಂದು ಕ್ರೀಡೆ. ಹುಸೇನ್ ಬೋಲ್ಟ್ರ ಓಟವನ್ನು ಮುರಿದು ಈ ಕೋಣಗಳು ಮತ್ತು ಈ ಕೋಣ ಓಡಿಸುವವರು ನಮ್ಮ ಇಡೀ ಕಂಬಳಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ತಂದುಕೊಟ್ಟಿದ್ದಾರೆ. ಆದ್ದರಿಂದ ಕಂಬಳವನ್ನು ವಿರೋಧ ಮಾಡುವಂತದ್ದು ಶೋಭೆ ಅಲ್ಲ. ಕಂಬಳದಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಕಂಬಳದಲ್ಲಿ ದಯಮಾಡಿ ರಾಜಕೀಯವನ್ನು ತರಬೇಡಿ. ಕಂಬಳಕ್ಕೆ ರಾಜಕೀಯ ಭೂಷಣವಲ್ಲ. ಕಂಬಳಕ್ಕೆ ಶ್ರೀಮಂತ ಬಡವ ಎಂಬ ಬಲ್ಲಿದ ಎಂಬ ಭೇದ ಭಾವ ಇಲ್ಲ. ಕಂಬಳ ಅತ್ಯಂತ ರೈತಾಪಿ ವರ್ಗದ ಜನ, ಬಡವರ್ಗದ ಜನ ಕಂಬಳವನ್ನು ಮಾಡಿಸುವಂತದ್ದು ಒಂದು ಇಲ್ಲಿಯ ವಾಡಿಕೆ. ಈ ಕಂಬಳ ನಮ್ಮ ದಸರಾದಲ್ಲಿ ನಡೆಯುವಂತದ್ದು. ನಮ್ಮ ದಸರಾ ನಮ್ಮ ನಾಡ ಹಬ್ಬ, ನಮ್ಮ ರಾಜ್ಯದ ಹಬ್ಬ. ಮೈಸೂರು ಮತ್ತು ಮಂಗಳೂರು ನಾವು ಬಾರ್ಡರ್ ಅಲ್ಲಿ ಇರುವಂತಹ ಒಂದು ಜಿಲ್ಲೆಗಳು. ಕಾಸರಗೋಡಲ್ಲಿ ಕಂಬಳ ಆಗಿದೆ, ಶಿವಮೊಗ್ಗದಲ್ಲಿ ಕಂಬಳಕ್ಕೆ ಬೇಡಿಕೆ ಇದೆ, ಉತ್ತರ ಕನ್ನಡದಲ್ಲಿ ಕಂಬಳ ಮಾಡ್ತೇವೆ ಅಂತ ಈಗಾಗಲೇ ಅಲ್ಲಿಯ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅರಸರೇ ನೀಡಿದಂತಹ ಜಾಗದಲ್ಲಿ ಕಂಬಳವನ್ನು ಮಾಡಿದ್ದೇವೆ. ಆದ್ರಿಂದ ಈ ಕಂಬಳದ ಬಗ್ಗೆ ಅನಗತ್ಯ ಅಪಸ್ವರಗಳು ಬೇಡ, ಅಪಪ್ರಚಾರಗಳು ಬೇಡ. ಕಂಬಳ ನಮ್ಮ ನಾಡಿಗೆ ಒಳ್ಳೆಯ ಒಂದು ಕ್ರೀಡಾ ಸ್ಫೂರ್ತಿಯನ್ನು ನೀಡುವಂತಹ ಕ್ರೀಡೆ ಆದ್ರಿಂದ ನೀವೆಲ್ಲ ಸಹಕಾರ ಮಾಡಬೇಕು. 18 ಮತ್ತು 19ರಂದು ದಸರಾದಲ್ಲಿ ಕಂಬಳ ನಡೆಯುವ ಬಗ್ಗೆ ಈಗಾಗಲೇ ನಿನ್ನೆ ನಡೆದಂತಹ ಬೆಂಗಳೂರಿನ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ಹೈಪರ್ ಕಮಿಟಿಯಲ್ಲಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಒಂದು ಸಮಾಲೋಚನೆ ಆಗಿದೆ. ಆದ್ದರಿಂದ ಇದಕ್ಕೆಲ್ಲ ನೀವು ಸಹಕಾರ ಮಾಡಿ. ಯಾವುದೇ ವರ್ಗದವರನ್ನು ಕಂಬಳ ಶೋಷಣೆ ಮಾಡುವುದಿಲ್ಲ. ಅದು ಒಂದು ಅಪಪ್ರಚಾರ ಆಗ್ತಾ ಇದೆ. ಒಂದು ಕೆಳವರ್ಗದವರನ್ನು ಶೋಷಣೆ ಮಾಡ್ತಾರೆ ಅಂತ. ಕೆಳವರ್ಗದವರೇ ನಿಂತು ಕಂಬಳವನ್ನು ಮಾಡಿಸುವಂತದ್ದು ನಮ್ಮಲ್ಲಿ ಪದ್ಧತಿ. ಎಲ್ಲೂ ಯಾವುದೇ ಶೋಷಣೆ ಆಗಲಿ, ಯಾರಿಗೆ ದೂಷಣೆ ಆಗಲಿ ಈ ಕಂಬಳದ ಮೂಲಕ ಆಗುವುದಿಲ್ಲ. ಏನು ಈಗ ಮೈಸೂರು ಸಂಸದರು ಬೇಡ ಅಂತ ಹೇಳ್ತಿದ್ರೆ? ಮೈಸೂರಿನ ಸಂಸದರು ನಿನ್ನೆ ಹೈಪರ್ ಕಮಿಟಿ ಸಭೆಯಲ್ಲಿದ್ದರು. ಅವರು ಕರಾವಳಿಯ ಒಂದು ಸಂಪ್ರದಾಯದ ಕ್ರೀಡೆ ಕಂಬಳ, ಅದು ಕರಾವಳಿಯಲ್ಲಿ ನಡೆದರೆ ಒಳ್ಳೆಯದು. ಆದರೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ನಡೆಸಿದಾದ್ರೆ ಅವರ ಅದಕ್ಕೆ ಅನಿಸಿಕೆಗೆ ಬಿಟ್ಟ ವಿಚಾರ. ಯಾವುದೇ ವಿರೋಧವನ್ನು ಅವರು ವ್ಯಕ್ತಪಡಿಸಿಲ್ಲ. ಯದುವೀರರು ಕೂಡ ಕಂಬಳದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದವರೇ. ಯದುವೀರ್ ಅವರೇ ಬೆಂಗಳೂರು ಕಂಬಳಕ್ಕೆ ಅವಕಾಶ ಮಾಡಿಕೊಟ್ಟವರು. ಅವರ ಹಿರಿಯರೇ ನಮಗೆ ಕಂಬಳ ಮಾಡಲಿಕ್ಕೆ ದೇಣಿಗೆಯನ್ನು ಕೂಡ ರಾಜಮನೆತನದಿಂದ ನೀಡಿದ್ದಾರೆ.